ರಾಜ್ಯಕ್ಕೆ ಈಗಾಗಲೇ ಡೆಡ್ಲಿ ಹಕ್ಕಿ ಜ್ವರ ಕಾಲಿಟ್ಟಿರುವಂಥದ್ದನ್ನು ದೃಢಪಡಿಸಿದ್ದಾರೆ ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿಗಳು. ಈಗಾಗಲೇ ವರದನಹಳ್ಳಿ ಗ್ರಾಮ ಏನಿದೆ ಆ ಹಳ್ಳಿಯಲ್ಲಿ ಅಲ್ಲಿರುವಂತಹ ಕೋಳಿಗಳನ್ನೆಲ್ಲ ತಗೊಂಡೋಗಿ ಸಾಮೂಹಿಕವಾಗಿ ಆಪರೇಷನ್ ಅನ್ನು ಮಾಡ್ತಾ ಇದ್ದಾರೆ. ಹತ್ಯೆ ಮಾಡುವಂಥ ಆಪರೇಷನ್ ಚಿಕ್ಕಬಳ್ಳಾಪುರದ ವರದಹಳ್ಳಿ ಗ್ರಾಮದಲ್ಲಿ ಕೋಳಿಗಳ ಸಾಮೂಹಿಕ ಹತ್ಯೆಯನ್ನು ಈಗ ಅಧಿಕಾರಿಗಳು ಮಾಡಿದ್ದಾರೆ. 300ಕ್ಕೂ ಹೆಚ್ಚು ಕೋಳಿಗಳ ಸಾಮೂಹಿಕ ಹತ್ಯೆ ಈಗ ನಡೆದಿದೆ. ಬೆಳಗ್ಗೆ ಹೇಳ್ತಾ ಇದ್ರು ಗುಂಡಿ ಎಲ್ಲ ತೋಡಿ ರೆಡಿ ಮಾಡ್ಕೊಂಡಿದ್ದಾರೆ ಅಂತೇಳಿ. ಆ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಈ ಗುಂಡಿಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ರು, JCBಯನ್ನು ತರಿಸ್ಕೊಂಡು. ಕೆಲವು ಕೋಳಿಗಳನ್ನೆಲ್ಲ ಹಾಗೆ ಬಿಟ್ಬಿಟ್ಟಿದ್ರು, ಹಿಡಿಯೋದಾಗಿತ್ತು. ಅವುಗಳನ್ನೆಲ್ಲ ಕನ್ವಿನ್ಸ್ ಮಾಡಿದರು ಆ ಊರಲ್ಲಿರುವಂಥ ಜನರನ್ನು. ಅವರಿಗೆಲ್ಲ ಹೇಳಿದರು ಈ ಪರಿಸ್ಥಿತಿ ಹಿಂಗೆ ಆಗುತ್ತೆ ಅಂತೇಳಿ ತಿಳುವಳಿಕೆಯನ್ನು ಕೊಟ್ಟರು. ತದನಂತರ ಅವುಗಳನ್ನು ಹಿಡ್ಕೊಂಡು ಬಂದು ಸಾಯಿಸಿ ಮಣ್ಣಲ್ಲಿ ಹಾಕಿ ಮುಚ್ಚಿದ್ದಾರೆ. ಆಮೇಲೆ ಅವ್ರು ಹೇಳ್ತಾ ಇದ್ರು ಇನ್ನೊಂದು ಮಾತನ್ನು, ತಗ್ಗು ಪ್ರದೇಶಗಳಲ್ಲಿ ಇದನ್ನು ಮುಚ್ಚಿದ್ದಿದ್ರೆ ಮಳೆ ಬಂದಾಗ ನೀರು ನಿಂತ್ಕೊಂಡ್ರೆ ಆ ವೈರಸ್ ಸ್ಪ್ರೆಡ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಎತ್ತರದ ಪ್ರದೇಶದಲ್ಲಿ ಅದನ್ನು ಹಾಕಿದ್ದೀವಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ಅಷ್ಟೊತ್ತಿಗೆ ಡಿಕಂಪೋಸ್ ಆಗೋಗುತ್ತೆ, ಸತ್ತೋಗ್ಬಿಡ್ತಾವೆ. ಬಟ್ ಸುಡ್ಬೋದಲ್ಲ ಅಂತೇಳಿ ಸಾಮಾನ್ಯ ಜನ ಎಲ್ಲ ಕೇಳ್ತಾರೆ. ಅದೊಂದು ಅವಕಾಶ ಇರುತ್ತೆ, ಬಟ್ ಯಾಕೆ ಮಾಡೋದಿಲ್ಲ ಅಂತ ಹೇಳಿ ನೋಡಬೇಕು ಅದನ್ನು. ಈಗ ಸದ್ಯಕ್ಕಂತೂ ಡೆಡ್ಲಿ ಹಕ್ಕಿ ಜ್ವರ ಎಂಟ್ರಿ ಕೊಟ್ಟಿರುವಂಥ ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ ಸೋಂಕಿತ ಗ್ರಾಮದಲ್ಲಿರುವಂಥ ಕೋಳಿಗಳ ಸಾಮೂಹಿಕ ಹತ್ಯೆಯನ್ನು ಮಾಡಿದ್ದಾರೆ. ನನ್ನ ಸಹೋದ್ಯೋಗಿ ತಗೊಳ್ಳಿ